ತುಳಸಿಯನ್ನ ಗಣೇಶನ ಪೂಜೆಗೆ ಬಳಸಬೇಡಿ. ಹೌದು, ಅದಕ್ಕೆ ಕಾರಣ ಗಣೇಶ ತುಳಸಿಗೆ ನೀಡಿದ ಭಯಾನಕ ಶಾಪ. ಒಂದು ಬಾರಿ ತುಳಸಿ ಗಂಗಾ ತೀರದಲ್ಲಿ ತಪಸ್ಸು ಮಾಡುತ್ತಿದ್ದ ಗಣೇಶನನ್ನ ನೋಡಿ ಪ್ರೇಮಿಸುತ್ತಾಳೆ. ಗಣೇಶನ ಬಳಿ ಬಂದು ತನ್ನ ಪ್ರೀತಿಯ ಬಗ್ಗೆ ತಿಳಿಸುತ್ತಾಳೆ. ಆಗ ಗಣೇಶ, ನಾನು ಬ್ರಹ್ಮಚಾರಿಯಾಗಿರಬೇಕು, ನಾನು ಮದುವೆಯಾಗುವುದಿಲ್ಲ ಎನ್ನುತ್ತಾರೆ. ಆಗ ತುಳಸಿ ಕೋಪದಿಂದ ನಿನಗೆ 2 ಕನ್ಯೆಯರ ಜೊತೆ ವಿವಾಹವಾಗಲಿ ಅಂತ ಶಪಿಸುತ್ತಾಳೆ. ಇದರಿಂದ ಕುಪಿತನಾದ ಗಣೇಶ ತುಳಸಿಗೆ, ನೀನು ಒಬ್ಬ ರಾಕ್ಷಸನನ್ನ ವಿವಾಹವಾಗುವಂತಾಗಲಿ ಮತ್ತು ಶಾಶ್ವತವಾಗಿ ಒಂದು ಗಿಡವಾಗಿ ಹೋಗಲಿ ಅಂತ ಶಪಿಸುತ್ತಾರೆ. ಆಗ ತುಳಸಿ ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಶಾಪದಿಂದ ಮುಕ್ತಿಗೊಳಿಸಲು ಗಣೇಶನನ್ನ ಕೇಳ್ತಾಳೆ. ಆಗ ಗಣೇಶ, ಮುಂದಿನ ತಲೆಮಾರು ನಿನ್ನನ್ನ ಶುಭ ಸಸ್ಯವೆಂದು ಪೂಜೆ ಮಾಡುತ್ತಾರೆ, ಆದರೆ ನನ್ನ ಪೂಜೆಯಲ್ಲಿ ಮಾತ್ರ ನಿನ್ನನ್ನ ಬಳಸಲಾಗುವುದಿಲ್ಲ ಎನ್ನುತ್ತಾರೆ. ನಮ್ಮ ಮಹಾಭಾರತಕ್ಕೂ ಉಡುಪಿಗೂ ಒಂದು ಸಂಬಂಧ ಇದೆ ಅಂತ ನಿಮ್ಗೆ ಗೊತ್ತಾ? ಕುರುಕ್ಷೇತ್ರ ಯುದ್ಧ ಶುರುವಾದಾಗ ಕೆಲವು ರಾಜರು ಪಾಂಡವರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನ ಕೆಲವು ರಾಜರು ಕೌರವರಿಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಉಡುಪಿಯ ರಾಜನಿಗೆ ಯುದ್ಧ ಮಾಡೋದಕ್ಕೆ ಇಷ್ಟ ಆಗೋದಿಲ್ವಂತೆ. ಹಾಗಾಗಿ ಯುದ್ಧದಲ್ಲಿ ಹೋರಾಡುವಂತ ಯೋಧರಿಗೆ ಅಡುಗೆ, ಊಟದ ವ್ಯವಸ್ಥೆಯನ್ನ ಮಾಡುವಂತ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ. ಪ್ರತಿದಿನ ಯೋಧರಿಗೆಲ್ಲರಿಗೂ ಅಡುಗೆಯನ್ನ ತಯಾರಿಸ್ತಿರ್ತಾರೆ. ಆದ್ರೆ ಆಶ್ಚರ್ಯ ಅನ್ನೋ ಹಾಗೆ ಒಂದೇ ಒಂದ್ ದಿವಸನೂ ಒಂದೇ ಒಂದು ಕಾಳು ಅನ್ನ ಕೂಡ ಅಲ್ಲಿ ದಂಡ ಆಗ್ತಿರೋದಿಲ್ಲ. ಹಾಗೆ ಸರಿಯಾಗಿ ಅಡುಗೆಯನ್ನ ತಯಾರಿಸ್ತಿರ್ತಾರೆ. ಹೀಗೆ ಒಂದ್ಸಲ ಎಲ್ರು ಬಂದು ವಿಚಾರಿಸ್ತಾರಂತೆ, ಅಲ್ಲಪ್ಪ, ಯುದ್ಧ ಭೂಮಿ ಅಂದಾಗ ಎಷ್ಟು ಜನ ಸಾಯ್ತಾರೆ, ಎಷ್ಟು ಜನ ಉಳ್ಕೊಳ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ನೀನ್ ಹೇಗೆ ಇಷ್ಟು ಸರಿಯಾಗಿ ಅಡುಗೆಯನ್ನ ತಯಾರು ಮಾಡ್ತೀಯಾ ಅಂತ. ಆಗ ಉಡುಪಿಯ ರಾಜ ಹೇಳ್ತಾರಂತೆ, ಪ್ರತಿದಿನ ರಾತ್ರಿ ನಮ್ಮ ಶ್ರೀಕೃಷ್ಣನಿಗೆ ಬೇಯಿಸಿದ ಕಡಲೆಕಾಯಿ ತಿನ್ನೋದಕ್ಕೆ ತುಂಬಾನೇ ಇಷ್ಟ. ಹಾಗಾಗಿ ನಾನು ಕಡಲೆಕಾಯಿಗಳನ್ನ ಬೇಯಿಸಿ ಅದನ್ನ ಲೆಕ್ಕ ಹಾಕಿ ತಗೊಂಡ್ ಹೋಗಿ ಕೃಷ್ಣನಿಗೆ ಕೊಡ್ತೀನಿ. ಅವರು ತಿಂದಾದ್ಮೇಲಿಂದ ಮತ್ತೆ ಅದನ್ನ ಲೆಕ್ಕ ಹಾಕ್ತೀನಿ. ಅವರು ಎಷ್ಟು ಕಡಲೆಕಾಯಿಗಳನ್ನ ತಿಂದಿರ್ತಾರೋ ಮಾರನೇ ದಿನ ಯುದ್ಧದಲ್ಲಿ ಅಷ್ಟು 1000 ಜನ ಯೋಧರು ತೀರ್ಕೊಳ್ತಾರೆ ಅಂತ ಲೆಕ್ಕ. ಉದಾಹರಣೆಗೆ 10 ಕಡಲೆಕಾಯಿಗಳನ್ನ ತಿಂದಿದ್ರೆ ಮಾರನೇ ದಿನ ಯುದ್ಧದಲ್ಲಿ 10,000 ಜನ ಯೋಧರು ಮರಣ ಹೊಂದುತ್ತಾರೆ ಅಂತ ಅರ್ಥ ಆಗುತ್ತೆ. ಇದರ ಪ್ರಕಾರ ನಾನು ಅಡುಗೆಯನ್ನ ತಯಾರಿಸ್ತೀನಿ ಅಂತ ಹೇಳ್ತಾರೆ.